ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರನ್ನು ಎಳೆದಾಡಿ ಅಸಭ್ಯ ವರ್ತನೆ ತೋರಿರುವ ಘಟನೆ ವರದಿಯಾಗಿದೆ. ಹುಣಸೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ರತ್ನಪುರಿಯಲ್ಲಿ ಈ ಘಟನೆ ವರದಿಯಾಗಿದೆ. ಪುಟ್ಟಸ್ವಾಮಿ ಮತ್ತು ಅವರ ಪುತ್ರ ಗೌತಮ್ ಅನ್ನೋರು ಮಹಿಳೆಯೊಬ್ಬರನ್ನ ಎಳೆದಾಡಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಅವರ ವಿರುದ್ಧ ದೂರು ದಾಖಲಾಗಿದೆ. ಹುಣಸೂರು ಗ್ರಾಮದ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ರತ್ನಪುರಿ ಅನ್ನೋಲ್ಲಿ ಈ ಘಟನೆ ಸಂಭವಿಸಿರೋದು. ರೇಷ್ಮಾ ಅನ್ನೋರು ಈ ಸಂಬಂಧ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಮಹಿಳೆಯನ್ನ ಎಳೆದಾಡುವ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮಹಿಳೆಯೊಬ್ಬರ ಬಟ್ಟೆ ಹಿಡಿದು ಅಸಭ್ಯವಾಗಿ ವರ್ತಿಸ್ತಾ ಇರುವಂತ ವ್ಯಕ್ತಿ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳೇನೇ ಇರಲಿ, ಕಾನೂನಿದೆ, ಕೋರ್ಟ್ ಇದೆ, ಪೊಲೀಸರಿದ್ದಾರೆ. ಮಹಿಳೆ ಮೇಲೆ ಕೈ ಮಾಡೋದು, ಅಸಹಾಯಕರ ಮೇಲೆ ಕೈ ಎತ್ತೋದು, ಆಕೆಯ ಮಾನ ಹಾನಿಯಾಗುವ ರೀತಿಯಲ್ಲಿ ವರ್ತನೆ ಮಾಡುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ. ಇವರು ಮತ್ತು ಅವ್ರ ಮಗ ಗೌತಮ್ ಅನ್ನೋರು ಇಬ್ರು, ಪುಟ್ಟಸ್ವಾಮಿ ಮತ್ತು ಗೌತಮ್ ಇಬ್ರು ಕೂಡ ನಮ್ಮ ಮೇಲೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಕೇಸ್ ಕೂಡ ದಾಖಲಾಗಿದೆ.